ಸರ್ ಈಗ ಕಾಡಿನ ಬಂದ್ಮೇಲೆ ಸರ್ ಆನೆಗಳು ಈಗ ಹೆಂಗೆ ಇದಾವೆ ಸರ್? ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ. ಸೊ ಇವತ್ತು ನಮಗೆ ವೇಟ್ ಚೆಕ್ ಮಾಡೋದ್ರಿಂದ ಏನೋ ಗೊತ್ತಾಗಿದೆ ಏನಂತಂದ್ರೆ ಒಳ್ಳೆ ಫುಡ್ ತಗೊಂಡಿದ್ದಾವು ಮತ್ತೆ ಹೆಲ್ದಿ ಆಗಿದ್ದಾವು, ವೇಟ್ ಅಲ್ಲಿ ಎಲ್ಲ ಗೇನ್ ಆಗಿದ್ದಾವೆ. ಸೊ ಅಪ್ ಟು ಒಂದು 435 kg ವರೆಗೂ ಗೇನ್ ಆಗಿದೆ. ಸೊ 60ರಿಂದ 435 ನಮಗೆ ಎವರೇಜ್ ಇದೆ. 435 ಭೀಮಾ ಹೈಯೆಸ್ಟ್ ಗೇನ್ ಆಗಿದ್ದಾನೆ, ಫಾಲೋಡ್ ಬೈ ದಿ 365 ಏಕಲವ್ಯನೂ ಆಗಿದ್ದಾನೆ, ಆಮೇಲೆ ಪ್ರಶಾಂತ ಆಗಿದ್ದಾನೆ. ಈ ಎಲ್ಲ ಆನೆಗಳು ಕೂಡ ಹೆಚ್ಚಿಗೆ ವೇಟನ್ನು ಚೆನ್ನಾಗಿ ಗೇನ್ ಮಾಡಿದವು. ಮತ್ತು ಅದಕ್ಕೆ ಏನು ಹೈಟ್ ಮತ್ತು ವಿಡ್ತಿಗೆ ಎಷ್ಟು ವೇಟ್ ಬೇಕು ಮತ್ತು ಸ್ಟ್ರೆಂಗ್ತ್ಗೆ ಎಷ್ಟು ವೇಟ್ ಬೇಕು, ಸೊ ಎಲ್ಲಾನು ಕೂಡ ಫಿಟ್ ಆಗಿದಾವೆ ಅಂತ ಹೇಳ್ಬೋದು. ಹೈಯೆಸ್ಟ್ ಭೀಮಾ ಈಗ ಅಂದರೆ ಗೇನ್ ಆಗಿರೋದು, ಬಟ್ ಹೈಯೆಸ್ಟ್ ಆಲ್ವೇಸ್ ಇಟ್ಸ್ ಅಭಿಮನ್ಯು. ಸೊ ಅಭಿಮನ್ಯು 5820, ವರಲಕ್ಷ್ಮಿ 3555, ಆಮೇಲೆ ಭೀಮಾ ಬಂದರು 5380, ಏಕಲವ್ಯ 5095, ಲಕ್ಷ್ಮಿ 2625, ಆಮೇಲೆ ರೋಹಿತ್ 3930, ಗೋಪಿ 5280, ಕಂಜನ್ 4725, ಧನಂಜಯ 5255. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ, ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಇದಕ್ಕೆ ಹೋಗಿದ್ದಾನೆ, ಪೊಸಿಷನ್ಗೆ ಹೋಗಿದ್ದಾನೆ. ಹೈಯೆಸ್ಟ್ ಗೇನ್ ಆಗಿರುವಂತನು. ಪ್ರಶಾಂತ 5240, ಹಿರಣ್ಯ 3160, ಮಹೇಂದ್ರ 5150, ದೊಡ್ಡರ್ವೆ ಲಕ್ಷ್ಮಿ 3570, ಸುಗ್ರೀವ 5545. ಎಲ್ಲ ಆನೆಗಳು ಫಿಟ್ ಆಗಿದ್ದಾವು. ಸೊ ಸುಗ್ರೀವ ಸೆಕೆಂಡ್, ಇವಾಗ ಮುಂಚೆ ಇವನಿದ್ದ, ಈಗ ಸುಗ್ರೀವ ಸೆಕೆಂಡ್ ಬಂದಿದ್ದಾನೆ. ಆಮೇಲೆ ಭೀಮಾ, ಆಮೇಲೆ ಧನಂಜಯ, ಈ ತರ ಇದೆ. ಹೈಯೆಸ್ಟ್ ಬಂದು ಎಲ್ಲರೂ ಇವತ್ತಿದ್ದೀರಾ. ನಿಶಾನೆ ಆನೆಯನ್ನಾಗಿ ಧನಂಜಯನ್ನ ಆಯ್ಕೆ ಮಾಡಿದೀವಿ. ಇದು ನೌಪತ್ ಆನೆಯಾಗಿ ಗೋಪಿನ ಆಯ್ಕೆ ಮಾಡಿದೀವಿ. ಸೊ ಉಳಿದ ಆನೆಗಳು ಸಾಲಾನೆಯಲ್ಲಿ ಪಾಲ್ಗೊಳ್ತಾವೆ. ಕುಮ್ಕಿ ಆನೆ, ಹಿರಣ್ಯ ಮತ್ತು ಲಕ್ಷ್ಮಿ. ಸೊ ಈ ಆನೆಗಳು ಅದು ಏನಂದ್ರೆ ಘಟನೆನೇ ಅಲ್ಲ ಅದು. ಯಾಕಂದ್ರೆ ಅದು ಯೂಸ್ವಲಿ ಏನಂದ್ರೆ ಲಕ್ಷ್ಮಿದು ಲಾರಿ ಹತ್ತುವಾಗ ಒಂದು ಹಠ ಇರುತ್ತೆ, ನಾನು ಲಾರಿ ಹತ್ತಲ್ಲ ಅಂತ. ಶ್ರೀರಂಗಪಟ್ಟಣದಲ್ಲಿ ಚೆನ್ನಾಗಿ ಕಬ್ಬು ಮತ್ತೆ ಬೆಲ್ಲ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಅವ್ರು ಚೆನ್ನಾಗಿ ಕಬ್ಬು ಬೆಳಿತಾರೆ ಅಂತ ಹೇಳಿ. ಸೊ ಅದಕ್ಕಾಗಿ ಅದು ಹಠ, ಅಲ್ಲಿಂದ ನಾನು ಶ್ರೀರಂಗಪಟ್ಟಣದಿಂದ ಎಲ್ಲಿ ಲಾರಿಯಲ್ಲಿ ಹತ್ತಿಸ್ಕೊಂಡು ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದಾರೇನೋ ಅಂತ ಹೇಳ್ಬಿಟ್ಟು ಹಠ ಮಾಡಿದೆ, ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ಅದರಲ್ಲಿ. ಇಲ್ಲ ಖಂಡಿತ ಇಲ್ಲ. ನೀವು ಅದಾದ್ಮೇಲೆ ನೋಡ್ಬೋದು, ಜಸ್ಟ್ ಅದು ನಡೆದ 30 seconds ಹತ್ತಲ್ಲ ಅಂತ ಹಠ ಮಾಡ್ತು. ಆಮೇಲೆ ನಮ್ಮ ಮಾವುತ ಕಾವಡಿ ಅದನ್ನ ಸ್ವಲ್ಪ ಬೆದರಿಸ್ಬಿಟ್ಟು ಹತ್ಸಿದ್ರು. ಅದಾದ್ಮೇಲೆ 3.5 ತಾಸು ಮೆರವಣಿಗೆ ನಡೆದಿದೆ. ಲಕ್ಷಾಂತರ ಜನದಲ್ಲಿ ಮಧ್ಯದಲ್ಲಿ ಹಾದೋಗಿದೆ. ಎಷ್ಟು ಗಾಂಭೀರ್ಯವಾಗಿ ನಡೆದಿದೆ ಅಂತ ಹೇಳಿ ನೀವೇ ನೋಡ್ಬೋದು. ಹಾಗಾಗಿ ಏನು ಆನೆಗಳ ಮೇಲೆ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಯಾವ್ದು ತೊಂದರೆ ಇಲ್ಲ. ಅದೇ ಕ್ಯಾಂಪಿನ ಡಾಕ್ಟರ್ ಬಂದಿದ್ರು, ಅವ್ರನ್ನ ಒತ್ತಾಯಪೂರ್ವಕವಾಗಿ ಹೊರಗೆ ಹಾಕ್ಲಾಗತ್ತು ಅನ್ನೋ ಒಂದು ಆರೋಪ ಇದೆ. ಇಲ್ಲ, ಏನಂದ್ರೆ ಆಲ್ರೆಡಿ ಇಲ್ಲಿ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ. ಯಾಕಂದ್ರೆ ನಮ್ಗೆ ಡಬಲಿಂಗ್ ಆಗಕ್ಕೆ ಇಷ್ಟ ಇಲ್ಲ. ಎಲ್ಲೇನೋ ಇವ್ರಿಗೆ ಕೊಡೋ ಇದನ್ನ ಇಲ್ಲಿ ಬಂದ ಮೇಲೆ ನಮ್ಮ ಡಾಕ್ಟರ್ ನೋಡ್ಕೊಂತಾ ಇರ್ತಾರೆ. ಹಾಗಾಗಿ ಹೊರಗಡೆ ಅವ್ರು ಬಂದು ಮತ್ತೆ ಟ್ರೀಟ್ಮೆಂಟ್ ಕೊಡಕ್ಕೆ ನಮ್ಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಇವ್ರು ನೋಡ್ಕೊಂತಾರೆ, ಏನು ತೊಂದರೆ ಇಲ್ಲ ಅದರಲ್ಲಿ. ಜಂಬೂ ಸವಾರಿಯಲ್ಲಿ ಇನ್ನೂ ಡಿಸೈಡ್ ಆಗಿಲ್ಲ. ಅದು ಮಾಮೂಲಿ ಅಂತೂ ಜಂಬೂ ಮೆರವಣಿಗೆಲ್ಲಂತೂ 3 ಆನೆ ಇರ್ತಾವೆ. ಅದಾದ್ಮೇಲೆ 9 ಆನೆಗಳಂತೂ ಇದ್ದೇ ಇರ್ತಾವೆ. ಸೊ ಅದ್ರ ಮೇಲೆ ಹೆಚ್ಚಿಗೆ ಹಾಕಬೇಕೋ ಬೇಡ ಅನ್ನೋದನ್ನ ನಾವು ಕೊನೆಯಲ್ಲಿ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.